ಹೇ ಗೈಸ್, ವೆಲ್ಕಮ್ ಬ್ಯಾಕ್ ಟು ದ ಚಾನಲ್. ಮೊದಲನೇದಾಗಿ ನಮ್ಮ ಎಜೆಲಿ ಅವರ ಬಗ್ಗೆ ಮಾತಾಡೋದಾದ್ರೆ ನಿಮಗೆ ಗೊತ್ತಿರಬಹುದು, ಇವತ್ತಿನ ಸ್ಮ್ಯಾಕ್ ಡೌನ್ ನಲ್ಲಿ ನಮಗೆ ಎಜೆಲಿ ಅವರ ಮೋಸ್ಟ್ ಅವೈಟೆಡ್ ರಿಟರ್ನ್ ನೋಡೋದಕ್ಕೆ ಸಿಕ್ಕಿದೆ. ಅಂಡ್ ಅದರ ಕುರಿತಾಗಿ ಡಬ್ಲ್ಯೂ ಅವರು ಎಜೆಲಿ ಅವರ ಹೊಸ ಮರ್ಚೆಂಡೈಸ್ ನು ಕೂಡ ಲಾಂಚ್ ಮಾಡಿದ್ದಾರೆ. ನೀವು ಇಲ್ಲಿ ನೋಡ್ತಾ ಇರಬಹುದು, ಅದ್ಭುತವಾದ ಮರ್ಚೆಂಡೈಸ್ ನಮಗೆ ನೋಡೋದಕ್ಕೆ ಸಿಗ್ತಾ ಇದೆ. ಅಂಡ್ ಅಷ್ಟೇ ಅಲ್ಲ, ನಮ್ಮ ಟ್ರಿಪಲ್ ಎಚ್ ಅವರು ಎಜೆಲಿ ಅವರ ಜೊತೆ ತನ್ನ ಐಕಾನಿಕ್ ಫೋಟೋನು ಕೂಡ ಶೇರ್ ಮಾಡ್ಕೊಂಡಿದ್ದಾರೆ. ನೀವು ಇಲ್ಲಿ ನೋಡ್ತಾ ಇರಬಹುದು, ಒಂದರಲ್ಲಿ ಸಿಎಂ ಪಂಕ್ ಅವರ ಜೊತೆ ಎಜೆಲಿ ಅವರು ಟ್ರಿಪಲ್ ಎಚ್ ಅವರು ಇದ್ರೆ, ಇನ್ನೊಂದು ಫೋಟೋದಲ್ಲಿ ಟ್ರಿಪಲ್ ಎಚ್ ಹಾಗೆ ಎಜೆಲಿ ಅವರ ಸಪರೇಟ್ ಫೋಟೋನು ಕೂಡ ನೀವು ಇಲ್ಲಿ ನೋಡ್ತಾ ಇರಬಹುದು. ಏನೇ ಆಗ್ಲಿ ಗೈಸ್, ಎಜೆಲಿ ಅವರು ರಿಟರ್ನ್ ಆಗಿದ್ದಾರೆ. ನಿಜವಾಗ್ಲೂ ಎಲ್ಲರಿಗೂ ಕೂಡ ಖುಷಿಯಾಗಿದೆ. ಅಂಡ್ ಈ ಒಂದು ನಿಟ್ಟಿನಲ್ಲೇ ಡಬ್ಲ್ಯೂ ಅವರು ರೆಸ್ಸಲ್ ಪಲೂಜಾಗೆ ಒಂದು ಮಿಕ್ಸ್ಡ್ ಟ್ಯಾಗ್ ಟೀಮ್ ಮ್ಯಾಚ್ ನ ಅಫಿಷಿಯಲ್ ಆಗಿ ಕನ್ಫರ್ಮ್ ಮಾಡಿದ್ದಾರೆ. ನಮಗೆ ರೆಸ್ಸಲ್ ಪಲೂಜಾದಲ್ಲಿ ಸಿಎಂ ಪಂಕ್ ಹಾಗೆ ರಿಟರ್ನಿಂಗ್ ಎಜೆಲಿ ವರ್ಸಸ್ ಸೆತ್ ಫ್ರೀಕಿನ್ ರೋಲೆನ್ಸ್ ಹಾಗೆ ಹಾಟ್ ಬೆಕ್ಕಿ ಲಿಂಚ್ ಅವರ ನಡುವೆ ಒಂದು ಮಿಕ್ಸ್ಡ್ ಟ್ಯಾಗ್ ಟೀಮ್ ಮ್ಯಾಚ್ ನೋಡೋದಕ್ಕೆ ಸಿಗ್ತಾ ಇದೆ. ಈ ಒಂದು ಮ್ಯಾಚ್ ನ ಡಬ್ಲ್ಯೂ ಅವರು ಅಫಿಷಿಯಲ್ ಆಗಿ ಕನ್ಫರ್ಮ್ ಕೂಡ ಮಾಡಿದ್ದಾರೆ. ಸೊ ರೆಸ್ಸಲ್ ಪಲೂಜಾ ನಿಜವಾಗ್ಲೂ ಎಲ್ಲೋ ಹೋಗ್ತಾ ಇದೆ. ಇದೊಂದೇ ಒಂದು ಮ್ಯಾಚ್ ನ ಕನ್ಫರ್ಮ್ ಮಾಡಿಲ್ಲ, ಬದಲಿಗೆ ಬೀಸ್ಟ್ ಬ್ರಾಕ್ ಲೆಸ್ನರ್ ಹಾಗೆ ಜಾನ್ ಸಿನಾ ಅವರ ಸಿಂಗಲ್ಸ್ ಮ್ಯಾಚ್ ನು ಕೂಡ ಡಬ್ಲ್ಯೂ ಅವರು ಅಫಿಷಿಯಲ್ ಆಗಿ ರೆಸ್ಸಲ್ ಪಲೂಜಾಗೆ ಕನ್ಫರ್ಮ್ ಮಾಡಿದ್ದಾರೆ. ಸೊ ಇವತ್ತಿನ ಸ್ಮ್ಯಾಕ್ ಡೌನ್ ನಲ್ಲಿ ನಮ್ಮ ಬ್ರಾಕ್ ಲೆಸ್ನರ್ ಅವರ ರಿಟರ್ನ್ ಕೂಡ ನಮಗೆ ನೋಡೋದಕ್ಕೆ ಸಿಗುತ್ತೆ. ಬ್ರಾಕ್ ಲೆಸ್ನರ್ ಅವರು ಬಂದು ಸ್ಯಾಮಿ ಝೈನ್ ಹಾಗೆ ಜಾನ್ ಸಿನಾ ಇಬ್ರು ಮೇಲೂ ಕೂಡ ಅಟ್ಯಾಕ್ ಮಾಡ್ತಾರೆ. ಅಂಡ್ ಗೊರಿಲ್ಲಾ ಪೊಸಿಷನ್ ಅಲ್ಲಿ ಹೇಳ್ತಾರೆ, ಜಾನ್ ಸಿನಾ ಸಿ ಯು ಅಟ್ ರಸ್ಸಲ್ ಪಲೂಜಾ ಬಿಚ್ ಅಂತ. ಅಂಡ್ ಆ ಕೂಡಲೇ ಡಬ್ಲ್ಯೂ ಅವರು ಬ್ರಾಕ್ ಲೆಸ್ನರ್ ಹಾಗೆ ಜಾನ್ ಸಿನಾ ಅವರ ಸಿಂಗಲ್ಸ್ ಮ್ಯಾಚ್ ನ ರೆಸ್ಸಲ್ ಪಲೂಜಾಗೆ ಕನ್ಫರ್ಮ್ ಮಾಡಿದ್ದಾರೆ. ನಿಜವಾಗ್ಲೂ ಯಾವ ಮ್ಯಾಚಸ್ ಗಳು ನಮಗೆ ನೋಡೋದಕ್ಕೆ ಸಿಗ್ತಾ ಇದೆ ಗುರು, ನನಗಂತೂ ಸಿಕ್ಕಾಪಟ್ಟೆ ಖುಷಿ ಆಗ್ತಾ ಇದೆ. ಏನೇ ಆಗ್ಲಿ, ರೆಸ್ಸಲ್ ಪಲೂಜಾ ಆದಷ್ಟು ಬೇಗ ಈ ಒಂದು ಶೋನ ನಾವೆಲ್ಲರೂ ಕೂಡ ವಿಟ್ನೆಸ್ ಮಾಡ್ತೀವಿ. ನೆಕ್ಸ್ಟ್ ಅಪ್ಡೇಟ್ ಕಡೆ ಬರೋದಾದ್ರೆ ಇದಿರ್ತಕ್ಕಂಥದ್ದು ನಮ್ಮ ಫಿನಾಮಿನಲ್ ಒನ್ ಎಜೆ ಸ್ಟೈಲ್ ಅವರ ಬಗ್ಗೆ. ನಮ್ಮ ಎಜೆ ಸ್ಟೈಲ್ ಅವರು ತನ್ನ ರಿಟೈರ್ಮೆಂಟ್ ನ ಟೀಸ್ ಮಾಡ್ತಾ ಇದ್ದಾರೆ. ರೀಸೆಂಟ್ ಆಗಿ ಅವರು ಪ್ರೆಸ್ ಕಾನ್ಫರೆನ್ಸ್ ಅಲ್ಲಿ ತಿಳಿಸಿದ್ರು, ಈ ಬಾರಿಯ ಸಮ್ಮರ್ ಸ್ಲಾಮ್ ನನ್ನ ಕಡೆಯ ಸಮ್ಮರ್ ಸ್ಲಾಮ್ ಅಂತ. ಸಮ್ಮರ್ ಸ್ಲಾಮ್ ಕೂಡ ಮುಗಿದಿದೆ. ಅಂಡ್ ಈಗ ಅವರು ತನ್ನ ಇನ್ಸ್ಟಾಗ್ರಾಮ್ ಅಲ್ಲಿ ಈ ಒಂದು ಫೋಟೋನ ಅಪ್ಲೋಡ್ ಮಾಡಿದ್ದಾರೆ. ಒಂದ್ ರೀತಿ ಟೈಮ್ ಮುಗಿತಾ ಇರೋ ರೀತಿ ನಮ್ಮ ಎಜೆ ಸ್ಟೈಲ್ ಅವರು ಈ ಒಂದು ಫೋಟೋನ ಅಪ್ಲೋಡ್ ಮಾಡಿದ್ದಾರೆ. ನನ್ನ ಬಳಿ ಜಾಸ್ತಿ ಟೈಮ್ ಇಲ್ಲ ಅಂತ. ಕಾದೋಣ ಗೈಸ್, ಇನ್ನು ಎಷ್ಟು ಟೈಮು ನಮ್ಮ ಎಜೆ ಸ್ಟೈಲ್ ಅವರ ಬಳಿ ಇದೆ ಅಂತ. ನೆಕ್ಸ್ಟ್ ಅಪ್ಡೇಟ್ ಕಡೆ ಬರೋದಾದ್ರೆ ಇದಿರ್ತಕ್ಕಂಥದ್ದು ನಮ್ಮ ಎಜೆಲಿ ಅವರ ಬಗ್ಗೆ. ನಿಮಗೆ ಗೊತ್ತಿರಬಹುದು, ಎಜೆಲಿ ಅವರು ಅಫಿಷಿಯಲ್ ಆಗಿ ಡಬ್ಲ್ಯೂ ಕಂಪನಿಗೆ ರಿಟರ್ನ್ ಆಗಿದ್ದಾರೆ. ನಮ್ಮ ಟ್ರಿಪಲ್ ಎಚ್ ಅವರು ಎಜೆಲಿ ಅವರು ಕಾಂಟ್ರಾಕ್ಟ್ ಸೈನ್ ಮಾಡುವಂತಹ ವಿಡಿಯೋನು ಕೂಡ ಪಬ್ಲಿಷ್ ಮಾಡಿದ್ದಾರೆ. ನೀವು ಇಲ್ಲಿ ನೋಡ್ತಾ ಇರಬಹುದು, ನಮ್ಮ ಟ್ರಿಪಲ್ ಎಚ್ ಅವರು ಬ್ಯಾಕ್ ಸ್ಟೇಜ್ ಅಲ್ಲಿ ಎಜೆಲಿ ಅವರಿಗೆ ಒಂದು ಕಾಂಟ್ರಾಕ್ಟ್ ನ ಆಫರ್ ಮಾಡಿದ್ದಾರೆ. ಅಂಡ್ ಅದನ್ನು ನಮ್ಮ ಎಜೆಲಿ ಅವರು ಕೂಡ ಸೈನ್ ಮಾಡ್ತಾ ಇದ್ದಾರೆ. ಸೊ ಎಜೆಲಿ ಅವರ ಒನ್ ಟೈಮ್ ಅಪಿರಿಯನ್ಸ್ ಇದಾಗಿರೋದಿಲ್ಲ, ರೆಗ್ಯುಲರ್ ಬೇಸಿಸ್ ಅಲ್ಲಿ ನಮ್ಮ ಎಜೆಲಿ ಅವರು ನಮಗೆ ಇನ್ ಮುಂದೆ ಡಬ್ಲ್ಯೂ ಕಂಪನಿಯಲ್ಲಿ ನೋಡೋದಕ್ಕೆ ಸಿಗ್ತಾರೆ. ಚಾಂಪಿಯನ್ಶಿಪ್ ಗಳನ್ನ ಗೆಲ್ಲೋದು ಕೂಡ ನಮಗೆ ಆದಷ್ಟು ಬೇಗ ನೋಡೋದಕ್ಕೆ ಸಿಗಬಹುದು. ಏನೇ ಆಗ್ಲಿ ಗೈಸ್, ಎಜೆಲಿ ಅವರು ಬಂದಿದ್ದು ನಿಜವಾಗ್ಲೂ ಕೂಡ ಖುಷಿ ಆಯ್ತು. ಕಾಂಟ್ರಾಕ್ಟ್ ವಿಚಾರದ ಬಗ್ಗೆ ಮಾತಾಡ್ತಿದ್ವಿ ಅಂದ್ರೆ ಇನ್ನ ಒಬ್ಬ ವ್ಯಕ್ತಿಯ ಕಾಂಟ್ರಾಕ್ಟ್ ಅಪ್ಡೇಟ್ ಬಂದಿದೆ. ನಮ್ಮ ಡೇವ್ ಮೆಲ್ಸನ್ ಅವರ ಪ್ರಕಾರ ಬ್ರಾಕ್ ಲೆಸ್ನರ್ ಅವರ ಕಾಂಟ್ರಾಕ್ಟ್ ಎಕ್ಸ್ಪೈರ್ ಆಗಿತ್ತಂತೆ. ಇದನ್ನು ನಾನು ಕರೆಕ್ಟ್ ಆಗಿ ಎಕ್ಸ್ಪ್ಲೈನ್ ಮಾಡ್ತೀನಿ, ಸ್ವಲ್ಪ ಗಮನ ಇಟ್ಟು ಕೇಳಿಸ್ಕೊಳ್ಳಿ. ನಿಮಗೆ ಗೊತ್ತಿರಬಹುದು, ಬ್ರಾಕ್ ಲೆಸ್ನರ್ ಅವರು ನಮಗೆ ಲಾಸ್ಟ್ ಟೈಮ್ ಸಮ್ಮರ್ ಸ್ಲಾಮ್ ಅಲ್ಲಿ ಕೋಡಿ ರೋಡ್ಸ್ ಅವರ ವಿರುದ್ಧ ಸೋತಿದ್ರು. ಅದಾದ್ಮೇಲಿಂದ ಅವರು ಇಲ್ಲಿವರೆಗೂ ಕೂಡ ಡಬ್ಲ್ಯೂ ಕಂಪನಿಯಲ್ಲಿ ನೋಡೋದಕ್ಕೆ ಸಿಕ್ಕೇ ಇರಲಿಲ್ಲ. ಇವನ್ ಅವರ ಕಾಂಟ್ರಾಕ್ಟ್ ಡಬ್ಲ್ಯೂ ಕಂಪನಿ ಬಳಿನೇ ಇತ್ತು. ರಸ್ಸಲ್ ಮೇನಿಯಾ 40 ಕೂಡ ಡಬ್ಲ್ಯೂ ಅವರು ಬ್ರಾಕ್ ಲೆಸ್ನರ್ ಅವ್ರನ್ನ ಬುಕ್ ಮಾಡಬೇಕಾಗಿತ್ತು. ಪೋಸ್ಟರ್ ಅಲ್ಲೆಲ್ಲ ರಿವೀಲ್ ಮಾಡಿದ್ರು. ಬಟ್ ಬ್ರಾಕ್ ಲೆಸ್ನರ್ ಅವರ ಮೇಲೆ ಅಲಿಗೇಷನ್ಸ್ ಗಳು ಬಂದಿದ್ದ ಕಾರಣ ಡಬ್ಲ್ಯೂ ಅವರು ಬ್ರಾಕ್ ಲೆಸ್ನರ್ ಅವ್ರನ್ನ ಕರ್ಕೊಂಡು ಬರಲಿಲ್ಲ. ಆ ಒಂದು ಟೈಮಲ್ಲೂ ಕೂಡ ಡಬ್ಲ್ಯೂ ಕಾಂಟ್ರಾಕ್ಟ್ ಬ್ರಾಕ್ ಲೆಸ್ನರ್ ಅವರ ಕೈಯಲ್ಲೇ ಇತ್ತು. ಅಂಡ್ ಡಬ್ಲ್ಯೂ ಅವರು ಬ್ರಾಕ್ ಲೆಸ್ನರ್ ಅವರಿಗೆ ಪ್ರತಿ ವರ್ಷನೂ ಕೂಡ ಪೇ ಮಾಡ್ತಾ ಇದ್ರು. ಬಟ್ ಈಗ ರೀಸೆಂಟ್ ಆಗಿ ಬ್ರಾಕ್ ಲೆಸ್ನರ್ ಅವರು ಸಮ್ಮರ್ ಸ್ಲಾಮ್ ಅಲ್ಲಿ ರಿಟರ್ನ್ ಆದ್ರಲ್ಲ, ಅದಕ್ಕಿಂತ ಒಂದು ತಿಂಗಳ ಮುಂಚೆ ಆ ಒಂದು ಓಲ್ಡ್ ಕಾಂಟ್ರಾಕ್ಟ್ ಮುಗಿತಂತೆ. ಅಂಡ್ ಮುಗ್ದಿದ್ ಕೂಡಲೇ ಒಂದು ತಿಂಗಳು ನಮ್ಮ ಬ್ರಾಕ್ ಲೆಸ್ನರ್ ಅವರು ಫ್ರೀ ಏಜೆಂಟ್ ಆಗಿದ್ರಂತೆ. ಅಂಡ್ ಆ ಒಂದು ಟೈಮ್ ಅಲ್ಲಿ ಯಾರು ಬೇಕಾದ್ರೂ ನಮ್ಮ ಬ್ರಾಕ್ ಲೆಸ್ನರ್ ಅವ್ರನ್ನ ತನ್ನ ಕಂಪನಿಗೆ ಕರ್ಕೋಬಹುದಾಗಿತ್ತು. ಬಟ್ ಆ ಒಂದು ಟೈಮ್ ಅಲ್ಲಿ ಡಬ್ಲ್ಯೂ ಲೀಗಲ್ ಟೀಮು ಬ್ರಾಕ್ ಲೆಸ್ನರ್ ಅವ್ರನ್ನ ಕ್ಲಿಯರ್ ಮಾಡ್ತಾರೆ. ಡಬ್ಲ್ಯೂ ಅವರು ಹೋಗಿ ಬ್ರಾಕ್ ಲೆಸ್ನರ್ ಅವ್ರನ್ನ ಅಪ್ರೋಚ್ ಮಾಡಿ ಅವರಿಗೆ ಹೊಸ ಕಾಂಟ್ರಾಕ್ಟ್ ನ ಕೊಡ್ತಾರೆ. ಅಂಡ್ ಈಗ ನಮ್ಮ ಬ್ರಾಕ್ ಲೆಸ್ನರ್ ಅವರು ಹೊಸ ಕಾಂಟ್ರಾಕ್ಟ್ ಅಲ್ಲಿ ನೋಡೋದಕ್ಕೆ ಸಿಗ್ತಾ ಇದ್ದಾರೆ. ಸೊ ಅವರ ಓಲ್ಡ್ ಕಾಂಟ್ರಾಕ್ಟ್ ಎಕ್ಸ್ಪೈರ್ ಆಗಿ ಒಂದು ತಿಂಗಳ ಕಾಲ ನಮ್ಮ ಬ್ರಾಕ್ ಲೆಸ್ನರ್ ಅವರು ಫ್ರೀ ಏಜೆಂಟ್ ಆಗಿದ್ರಂತೆ ಗುರು. ನಿಜವಾಗ್ಲೂ ಆಶ್ಚರ್ಯ ಆಗ್ತಾ ಇದೆ. ಏನೇ ಆಗ್ಲಿ, ಅವರು ಬಂದಿದ್ದ ನೋಡಿ ನನಗಂತೂ ತುಂಬಾನೇ ಖುಷಿ ಆಗಿದೆ. ನಮ್ಮ ನೆಕ್ಸ್ಟ್ ಅಂಡ್ ಫೈನಲ್ ಅಪ್ಡೇಟ್ ಕಡೆ ಬರೋದಾದ್ರೆ ಇದಿರ್ತಕ್ಕಂಥದ್ದು ನಮ್ಮ ಸಿನೇಷನ್ ಲೀಡರ್ 17 ಟೈಮ್ ಚಾಂಪಿಯನ್ ಜಾನ್ ಸಿನಾ ಅವರ ಬಗ್ಗೆ. ನಮ್ಮ ಜಾನ್ ಸಿನಾ ಅವರು ಇವತ್ತಿನ ಸ್ಮ್ಯಾಕ್ ಡೌನ್ ಅಲ್ಲಿ ನಮಗೆ ನೋಡೋದಕ್ಕೆ ಸಿಕ್ಕುತ್ತರಲ್ಲ, ಇದು ನಮ್ಮ ಜಾನ್ ಸಿನಾ ಅವರ ಲಾಸ್ಟ್ ಸ್ಮ್ಯಾಕ್ ಡೌನ್ ಅಪಿರಿಯನ್ಸ್. ಇನ್ ಮುಂದೆ ಯಾವುದೇ ರೀತಿಯ ಸ್ಮ್ಯಾಕ್ ಡೌನ್ ನಲ್ಲಿ ನಮಗೆ ಜಾನ್ ಸಿನಾ ಅವರು ನೋಡೋದಕ್ಕೆ ಸಿಗುದಿಲ್ಲ. ಇದನ್ನ ಜಾನ್ ಸಿನಾ ಅವರೇ ಅಫಿಷಿಯಲ್ ಆಗಿ ಅನೌನ್ಸ್ ಮಾಡ್ತಾರೆ. ಅಂಡ್ ಇವತ್ತಿನ ಸ್ಮ್ಯಾಕ್ ಡೌನ್ ಅಲ್ಲೂ ಕೂಡ ಅದನ್ನ ಕನ್ಫರ್ಮ್ ಮಾಡ್ತಾರೆ. ಜಾನ್ ಸಿನಾ ಅವರು ಫಸ್ಟ್ ಟೈಮ್ ಡಬ್ಲ್ಯೂ ಗೆ ಡೆಬ್ಯೂ ಮಾಡಿದ್ದು ಕೂಡ ಸೇಮ್ ಎರೆನಾದಲ್ಲಿ. ಅಂಡ್ ಲಾಸ್ಟ್ ಸ್ಮ್ಯಾಕ್ ಡೌನ್ ಕೂಡ ಅವರು ಸೇಮ್ ಎರೆನಾದಲ್ಲೇ ಬಂದು ಮುಗಿಸಿದ್ದಾರೆ. ಸೊ ಒಂದು ಫುಲ್ ಸರ್ಕಲ್ ರೀತಿ ನಮ್ಮ ಜಾನ್ ಸಿನಾ ಅವರು ಮೂಮೆಂಟ್ ನ ಮಾಡಿದ್ದಾರೆ. ಇನ್ನ ನಮ್ಮ ಜಾನ್ ಸಿನಾ ಅವರ ಬಳಿ ಉಳಿದಿರೋದು 7 ಡೇಟ್ಸ್ ಗಳು ಮಾತ್ರ. ಅಂಡ್ ಡಬ್ಲ್ಯೂ ಅವರು ಅಫಿಷಿಯಲ್ ಆಗಿ ಈ 7 ಡೇಟ್ಸ್ ಗಳನ್ನ ಕನ್ಫರ್ಮ್ ಮಾಡಿದ್ದಾರೆ.
ನಮಗೆ ನೆಕ್ಸ್ಟ್ ಜಾನ್ ಸಿನಾ ಅವರು ಸೆಪ್ಟೆಂಬರ್ 15ನೇ ತಾರೀಕಿನ ಮಂಡೇ ನೈಟ್ ರಾ ಅಲ್ಲಿ ನೋಡೋದಕ್ಕೆ ಸಿಗ್ತಾರೆ. ಇದಾದ್ಮೇಲೆ ಡೈರೆಕ್ಟ್ ಆಗಿ ಅವರು ರೆಸ್ಸಲ್ ಪಲೂಜಾದಲ್ಲಿ ನೋಡೋದಕ್ಕೆ ಸಿಗ್ತಾರೆ. ಅದಾದ್ಮೇಲೆ ಕ್ರೌನ್ ಜ್ಯುವೆಲ್ ಅಲ್ಲಿ ನಮಗೆ ಜಾನ್ ಸಿನಾ ಅವರು ನೋಡೋದಕ್ಕೆ ಸಿಗ್ತಾರೆ. ಅದಾದ್ಮೇಲೆ ನವೆಂಬರ್ 10ನೇ ತಾರೀಕಿನ ಮಂಡೇ ನೈಟ್ ರಾ ಅಲ್ಲಿ ನೋಡೋದಕ್ಕೆ ಸಿಗ್ತಾರೆ ಬೋಸ್ಟನ್ ಅಲ್ಲಿ. ಅದಾದ್ಮೇಲೆ ನವೆಂಬರ್ 17ನೇ ತಾರೀಕಿನ ಮೆಡಿಸನ್ ಸ್ಕ್ವೇರ್ ಗಾರ್ಡನ್ ನ ಮಂಡೇ ನೈಟ್ ರಾ ಅಲ್ಲಿ ನೋಡೋದಕ್ಕೆ ಸಿಗ್ತಾರೆ. ಇದಾದ್ಮೇಲೆ ಸರ್ವೈವರ್ ಸೀರೀಸ್ ವಾರ್ ಗೇಮ್ ಅಲ್ಲಿ ನೋಡೋದಕ್ಕೆ ಸಿಗ್ತಾರೆ ನವೆಂಬರ್ 29ನೇ ತಾರೀಕು. ಅಂಡ್ ಡಿಸೆಂಬರ್ 13ನೇ ತಾರೀಕು ನಮ್ಮ ಜಾನ್ ಸಿನಾ ಅವರ ಲಾಸ್ಟ್ ಮ್ಯಾಚ್ ನೋಡೋದಕ್ಕೆ ಸಿಗುತ್ತೆ. ಸೊ ಉಳಿದಿರ್ತಕ್ಕಂತಹ ಈ 7 ಡೇಟ್ಸ್ ಗಳಲ್ಲಿ ಮಾತ್ರ ನಮಗೆ ಜಾನ್ ಸಿನಾ ಅವರು ನೋಡೋದಕ್ಕೆ ಸಿಗ್ತಾರೆ. ಇದರಲ್ಲಿ ನಮ್ಮ ಜಾನ್ ಸಿನಾ ಅವರ ಮ್ಯಾಚಸ್ ಗಳ ಬಿಲ್ಡ್ ನ ಡಬ್ಲ್ಯೂ ಅವರು ಯಾವ ರೀತಿ ಮಾಡ್ತಾರೆ ನನಗಂತೂ ಗೊತ್ತಿಲ್ಲ. ಬಟ್ ಟೈಮ್ ತುಂಬಾನೇ ಹತ್ರ ಬಂದಿದೆ, ನಿಜವಾಗ್ಲೂ ತುಂಬಾನೇ ಬೇಜಾರಾಗ್ತಾ ಇದೆ. ನಿಮ್ಗೆ ಅನ್ಸುತ್ತೆ ಇದ್ರ ಬಗ್ಗೆ ನಿಮ್ಮ ಅನಿಸಿಕೆನ ಕಮೆಂಟ್ ಮಾಡಿ ಅಂತ ಹೇಳ್ತಾ ಸಿ ಯು ಗೈಸ್ ಇನ್ ಮೈ ನೆಕ್ಸ್ಟ್ ವಿಡಿಯೋ.